DVGಲಿ ಒಂದು ಜಾಬ್ ಸೆಂಟರ್ ನೋಡಿದ್ವಿ. ಅಲ್ಲಿ ಏನಾಯ್ತಂತ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾನಿಕಾ ಅವರು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ರು. ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಮಾಡಿದ್ರು. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಯಾಕೆ ಇನ್ನೂ ಬಸ್ ಬಂದಿಲ್ಲ ಅಂತ. ಅಷ್ಟರಲ್ಲಿ ಬಸ್ ಬಂತು. ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಗೌರ್ಮೆಂಟ್ ಬಸ್ ಹತ್ತಿದ್ವಿ. ಫ್ರೀ ಬಸ್ಸೇ, ಬಟ್ ಬಸ್ ಫ್ರೀ ಇರಲಿಲ್ಲ. ಸಾನಿಕಾ ಅಕ್ಕವ್ರಿಗೆ ನಾಳೆ ಎಕ್ಸಾಮ್ ಇದೆ, ಆದ್ರೂ ಯಾವ ಟೆನ್ಷನ್ ಇಲ್ದಂಗೆ DVG ಬರ್ತಾ ಇದ್ದಾಳೆ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು, ಕಾಲ್ಮಿ ಮೇಡಮ್. ಸಾನಿಕಾ ಅವರು ಆರಾಮಾಗಿ ಮಲಗಿದ್ರು. ಹಾಗೆ ಪಕ್ಕದಲ್ಲಿ ನೋಡಿ ಸಾನಿಕಾ ಅವ್ರದ್ದು ನಿದ್ದೆನೂ ಆಯ್ತು, DVGನೂ ಬಂತು. ಇದು DVG ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಅಕ್ಕ ಬಾವ ಸಿಗ್ತೀವಿ ಅಂತ ಹೇಳಿದ್ರು. ಅವ್ರನ್ನ ಹುಡ್ಕೊಂಡು ಹೊರಟ್ವಿ. ಬಾವಂದು ಏನೋ ಕೆಲಸ ಇದೆ ಅಂತ ಎಲ್ಲ ಜೊತೆಗೆ ಹೊರಟ್ವಿ. ಅಕ್ಕನಿಗೆ ವಿಡಿಯೋ ಮಾಡು ಅಂತ ಕೊಟ್ರೆ ಬಾವನಷ್ಟೇ ವಿಡಿಯೋ ಮಾಡ್ತಿತ್ತು. ಕ್ಯಾಮ್ರಾ ಇಸ್ಕೊಂಡ್ವಿ. DVGಯಲ್ಲಿ ಸಾಗರ್ ಬೆಣ್ಣೆ ದೋಸೆ ಫೇಮಸ್, ಅಲ್ಲಿಗೆ ಹೊರಟ್ವಿ. DVGಲಿ ಯಾರೆಲ್ಲ ಬೆಣ್ಣೆ ದೋಸೆ ತಿಂದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಹೋಗ್ಬೇಕಾದ್ರೆ ಜಾಬ್ ಸೆಂಟ್ರ್ ನೋಡಿದ್ವಿ. ಜಾಬ್ ವೇಕೆನ್ಸಿ ಇದೆಯಾ ಅಂತ ಕೇಳೋಣ ಅಂತ ಒಳಗಡೆ ಹೋದ್ವಿ. ಮ್ಯಾಮ್ ಇದ್ರು ಒಳಗಡೆ. ರೆಸ್ಯೂಮ್ ಕೇಳಿದ್ರು. ರೆಸ್ಯೂಮ್ ನನ್ನ ಹತ್ರ ಇರಲಿಲ್ಲ, ಫೋನಲ್ಲಿತ್ತು. ನಮ್ಮ ಹುಡುಗಿ ಬಂದಮೇಲೆ ಹೋಗಿ ತೆಗೆಸ್ಕೊಂಡು ಅವ್ರಿಗೆ ಕೊಟ್ಟು 200 ಕಟ್ಟಿ ಅಂತ ಹೇಳಿದರು. ಅದನ್ನು ಕಟ್ಬಿಟ್ಟು ಜ್ಯೂಸ್ ಕುಡಿಬೇಕಾದ್ರೆ ನಮ್ಮ ಹುಡುಗಿ ಒಂದು ಗ್ಲಾಸ್ ಜ್ಯೂಸ್ ಚೆಲ್ಬಿಟ್ಟು ಮುಖ ಮುಚ್ಕೊಂಡು ಕೂತ್ಕೊಂಡಿದ್ಲು. ಅಲ್ಲೊಂದು ಶಾಪ್ ನೋಡಿದ್ವಿ. ಶಾಪ್ ವಿಸಿಟ್ ಕೊಟ್ವಿ. ಅಲ್ಲಿ ತುಂಬ ಚೆನ್ನಾಗಿದ್ವು ಬಟ್ಟೆ. ಅಲ್ಲೊಂದು ಜಾಕೆಟ್ ತುಂಬ ಇಷ್ಟ ಆಯಿತು, ವೇರ್ ಮಾಡ್ತಾ ಇದ್ದೆ. ಸಾನಿ ಮತ್ತೆ ಬಂದ್ಲು ಏನೋ ಕಾಮಿಡಿ ಮಾಡೋಕ್ಕೆ. ಜಾಕೆಟ್ ಇಷ್ಟ ಆಯಿತು, ಜಾಕೆಟ್ ತಗೊಂಡು ಬಂದ್ವಿ. ನಾವು ನಿಮ್ಮ ಅಭಿಮಾನಿ ಅಕ್ಕ. ಬಸ್ಸಲ್ಲಿ ಅಕ್ಕ ಮತ್ತು ಭಾವನ ನೋಡೋಕ್ಕಾಗ್ತಾ ಇಲ್ಲ. ಅಕ್ಕ ನಮ್ಮ ಜೊತೆ ಬರುತ್ತೆ ಅಂತ ಭಾವ ಎಮೋಷ್ನಲ್ ಆಗಿದ್ರು. ಬಸ್ಸಲ್ಲಿ ನಮ್ಮೂರಿನ ಕಡೆ ಪಯಣ ಸ್ಟಾರ್ಟ್ ಆಯಿತು. ನಮ್ಮಲ್ಲಿ ರೋಡ್ ಸೈಡು ಗೋಬಿ ಮತ್ತು ಮಸಾಲೆ ಪುರಿ ತುಂಬ ಚೆನ್ನಾಗಿರುತ್ತೆ. ಅದನ್ನ ತಿಂದು ಮನೆಗೆ ಬಂದ್ವಿ. ಜಾಬ್ ಬಗ್ಗೆ ಹೇಳಿದೆ ಅಲ್ಲ, ಇಂಟರ್ವ್ಯೂ ಇದೆ ಅಂತ ಹೇಳಿದ್ದಾರೆ. ನಾನು ಏನಾದರೂ ಇಂಟರ್ವ್ಯೂಗೆ ಹೋದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.